ಹಲೋ ಎವ್ರಿವನ್, ಇದು ಸೋಮವಾರದ ವ್ಲಾಗ್. ಕೋಣಂದೂರಲ್ಲಿ ಒಂದು ಮದುವೆ ಇತ್ತು ಅಂತ ಹೇಳಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಕೂಡ ಹೊರಟಿದ್ದೀವಿ ಎಲ್ಲರೂ. ಹಾಗೆಯೇ ಇನ್ನು ನಾವು ಹೋಗೋ ರೂಟ್ ಬಂದು ಅಣಗೆರೆ ಕಟ್ಟೆ. ಈ ರೋಡ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಕಾಮ್ ಆ್ಯಂಡ್ ಕೂಲ್ ಆಗಿದೆ. ಅಂದರೆ ನೇಚರ್ ಮಧ್ಯೆ ಹೋಗೋದಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ. ಅಂದರೆ ಈಗ ಅದು ದೊಡ್ಡ ಫಾರೆಸ್ಟ್ ಅನ್ಸುತ್ತೆ ಫೀಲು. ಕೆಲವೊಂದು ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಹೋಗ್ತಾ ಹೋಗ್ತಾ ಒಂದೊಂದು ಥರ ಫೀಲ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಹಾಗೆಯೇ ಇನ್ನು ಮದುವೆ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ನಾವು ಮಲೇಶಂಕರಕ್ಕೆ ಅಂತೇಳಿ ಹೋದ್ವಿ. ಇಲ್ಲಿ ಇದು ಶಿವನ ದೇವಸ್ಥಾನ. ಇನ್ನು ಮದುವೆಯಲ್ಲಿ ನಾನು ಯಾವುದೇ ಥರ ವೀಡಿಯೋಸನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಮಲೇಶಂಕರಕ್ಕೆ ನಾನು 3 to 4 ಟೈಮ್ಸ್ ಹೋಗಿದ್ದೆ. ಹಾಗೆಯೇ ಈ ಒಂದು ದೇವಸ್ಥಾನದ ವಿಶೇಷತೆ ಏನಂದರೆ, ಒಂದು ಪೈಪಲ್ಲಿ ನೀರು ಬರ್ತಾನೆ ಇರುತ್ತೆ. ಅದು ಎಲ್ಲಿಂದ ಬರ್ತಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದರೆ ಅದು ಒಂದು ತೀರ್ಥ ಬಾವಿ ಅಂತ ಇದೆ, ಅಲ್ಲಿಂದ ಬರ್ತಿದೆ ಅಂದರು. ಬಟ್ ಆ ತೀರ್ಥ ಬಾವಿಗೆ ಬೇರೆ ಎಲ್ಲೋ ಒಂದು ಜಾಗದಿಂದ ನೀರು ಬರ್ತಿದೆ. ಅದು ಇಷ್ಟು ವರ್ಷ ಆದರೂ ಯಾರಿಗೂ ಗೊತ್ತಿಲ್ಲ. ಹಾಗೆಯೇ ಇನ್ನು ನಾವು ಕೂಡ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಫ್ಲವರ್ ಡೆಕೋರೇಷನಿಗೆ ಆರ್ಡರ್ ಕೊಡಬೇಕಾಗಿತ್ತು ಅಂತೇಳಿ ಹೋಗಿದ್ವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.